ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಕ್ರೂಡಲ್ಲಿ ಒಂದು ಅಯೋಮಯ ಆಗ್ತಾ ಇದೆ ಜಗತ್ತೆಲ್ಲ ಅಂತ ನಾವು ಮಾತಾಡಿದ್ವಿ. ಒಂದೇ ದಿನದಲ್ಲಿ ತುಂಬ ವಾಲಿಟೈಲ್ ಆಗಿದೆ. ಇವತ್ತು ಕ್ರೂಡ್ ಚಾರ್ಟ್ಸ್ ತೋರಿಸ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು MCX ಚಾರ್ಟ್ಸು, ಇದು ಬೇಡ ನಮಗೆ. ನಾವು ಗ್ಲೋಬಲ್ ಕ್ರೂಡ್ ಚಾರ್ಟ್ನ ಓಪನ್ ಮಾಡೋಣ, ವಿಚ್ ಇಸ್ ಬ್ರೆಂಟ್ ಕ್ರೂಡ್ ಚಾರ್ಟು. ಇಲ್ಲಿ ನಾವು ನೋಡ್ತಾ ಬರೋದಾದರೆ, ನೀವು ನೋಡೋದಾದರೆ 2022ರಿಂದ ಕಂಟಿನ್ಯೂಸ್ ಆಗಿ ಇದು ಒಂದು ಕೆಳಗಡೆನೇ ಬರ್ತಾ ಇತ್ತಲ್ವ. ಸೊ $60 ತನಕನೂ ಕೂಡ ಬಂದಿತ್ತು. ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಮಾಡಿತ್ತು. ಸೊ ಯಾವಾಗ ಇಂಥ ಒಂದು ದೊಡ್ಡ ಪ್ಯಾಟರ್ನ್ಗಳಾಗ್ತಾ ಹೋಗುತ್ತೋ, ಒಂದು ಬ್ರೇಕ್ಔಟ್ ಕೊಡ್ತು ಅಂತಂದರೆ ಆ ರೀಜನ್ನಿಂದ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ನೋಡಿ 2022ರಿಂದ 2026 ತನಕ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿತ್ತು. ಒಂದು ಬ್ರೇಕ್ಔಟ್ ಕೊಟ್ಟರೆ ಅದು ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ. ಸೊ ಹಾಗಾದರೆ ಬ್ರೇಕ್ಔಟ್ ಕೊಡ್ತಾ ಹೋಯ್ತು ಅಂದರೆ ಯಾವ ಲೆವೆಲ್ಗಳಾಗಿರುತ್ತೆ, ನೆಕ್ಸ್ಟ್ ಹಳೆ ಲೆವೆಲ್ಗಳು ಎಲ್ಲೆಲ್ಲಿ ಟೆಸ್ಟ್ ಆಗಿತ್ತು ಅದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ಗಳಾಗುತ್ತೆ. ಆ ಮೂರು ಲೆವೆಲ್ಗಳನ್ನು ದಾಟಿ ಸೆಂಚುರಿನ ಬಾರಿಸ್ಬಿಟ್ಟಿತ್ತು ಕ್ರೂಡು. ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಹೋಯಿತು ಅನ್ನೋಷ್ಟೊತ್ತಿಗೆ ನಿನ್ನೆ ಏನು ಮಾಡಿದ್ದಾರೆ, G7 ಕಂಟ್ರೀಸ್ಗಳು ಮಾತುಕತೆ ನಡೀತಾ ಇದೆ, ರಿಲೀಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ಎಮರ್ಜೆನ್ಸಿ ಅಂತ ಏನು ಆಯಿಲ್ ತೆಗೆದಿಟ್ಟಿರ್ತಾರೆ, ಸರಿಸುಮಾರು 1.2 ಬಿಲಿಯನ್ ಬ್ಯಾರೆಲ್ ಅಷ್ಟು ಆಯಿಲ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದಕ್ಕೆ ನಾನು ವಿಡಿಯೋ ಮಾಡಿ ಮುಗಿಯೋಷ್ಟೊತ್ತಿಗೆ ಎಲ್ಲ G7 ಕಂಟ್ರೀಸ್ಗಳು ಸಹಮತ ಕೊಟ್ಟಿದ್ದಾವೆ ಅಂತ ಸುದ್ದಿ ಬಂತು ಹೋಯಿತು. ಇದಕ್ಕೆ ಕ್ರೂಡಲ್ಲಿ ಕ್ರ್ಯಾಶ್ ಆಗೋಕ್ಕೆ ಶುರುವಾಗ್ತಾ ಹೋಯಿತು. ಆದರೂ ಎಷ್ಟು ಬ್ಯಾರೆಲ್ ರಿಲೀಸ್ ಮಾಡ್ತಾರೆ ಎಮರ್ಜೆನ್ಸಿಲಿ ಏನು ಅನ್ನೋದು ನನಗೆ ತಿಳಿದಂಗೆ ಇವತ್ತಿನ ಮಟ್ಟಿಗೆ ಬಂದಿಲ್ಲ. ಆಮೇಲೆ ಟ್ರಂಪ್ ಅವ್ರ ಕಾಮೆಂಟ್ರಿ ಇತ್ತು, ನಾವು ಸದ್ಯದಲ್ಲೇ ಮುಗಿಸ್ತಾ ಇದ್ದೀವಿ ಯುದ್ಧನ, ನಾವು ಅಂದ್ಕೊಂಡಿದ್ದಕ್ಕಿಂತ ವೇಗವಾಗಿ ನಾವು ಟಾರ್ಗೆಟ್ನ ರೀಚ್ ಆಗ್ತಾ ಇದ್ದೀವಿ ಅಂತ ಈ ಥರ ಎಲ್ಲ ಹೇಳಿದರು ಅಂತ ಬಂದಿತ್ತು. ಜೊತೆಗೆ ಇರಾನು ಕೂಡ ಇವಾಗ ಅಮೆರಿಕನೇ ಅವ್ರು ಗೆದ್ದು ಅಂತ ಹೇಳ್ಕೊಂಡು ಹಿಂದಕ್ಕೆ ಹೋಗ್ತಾರೋ, ಅಥವಾ ಇದು ತುಂಬ ಒಂದು ತುಂಬ ಎಸ್ಕಲೇಷನ್ ಆಗಿ ಗ್ಲೋಬಲ್ಗೆಲ್ಲ ಒಂದು ಪೆಟ್ಟು ಬೀಳುತ್ತೆ ಅನ್ನೋದಕ್ಕೋಸ್ಕರ ಹಿಂದಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಅವ್ರು ಹಿಂದಕ್ಕೆ ಹೋದರೆ ಇವರು ಏನು ವಾಪಸ್ ತಿರ್ಗಾ ಅಟ್ಯಾಕ್ ಮಾಡಲಿಲ್ಲ ಅಂದರೆ ಇರಾನ್ ಅವರು, ಇದು ಒಂದು ತುಂಬ ವೇಗವಾಗಿ ರಿಕವರಿ ಕೂಡ ಕೊಡುವಂಥ ಸಾಧ್ಯತೆ ಇರುತ್ತೆ. ಕ್ರೂಡ್ ಡಿಸ್ರಪ್ಷನ್ಸ್ ಅದೆಲ್ಲ ಸರಿ ಹೋಗ್ಬೋದು ಅಂತ ಕೂಡ ಒಂದು ವಿಶ್ಲೇಷಣೆ ಇರ್ಬೋದು. ಮಾರ್ಕೆಟ್ ಈಗಲೂ ಕೂಡ ಇದನ್ನ ಯಾವ ರೀತಿ ತಗೊಂಡಿದೆ ಅನ್ನೋದನ್ನು ಪೂರ್ತಿಯಾಗಿ ನಿರ್ಣಯ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ನೀವು ನೋಡೋದಾದರೆ ನಿನ್ನೆ ಒಂದು ದೊಡ್ಡ ಕ್ಯಾಂಡಲ್ ಅಲ್ವಾ, ನಿನ್ನೆ ಹೈ ಅಂದರೆ 113 ಮಾಡಿತ್ತು, ಲೋ ಅಂದರೆ ನಿನ್ನೆ 82ಕ್ಕೆ ಬಂದಿತ್ತು ಅಲ್ವಾ. ಇವತ್ತು ಒಂದೇ ರೇಂಜ್ ಬೌಂಡಾಗಿ ನಿಂತಿದೆ ಮಾರ್ಕೆಟು. ಸೊ ಅಫ್ಕೋರ್ಸ್ ಇವಾಗ ಮೇಲ್ಗಡೆ ಹೋಗಿರೋದ್ರಿಂದ, ಒಂದು ಬ್ರೇಕ್ಔಟ್ ಆಗಿ ಹೋಗಿರೋದ್ರಿಂದ ಇಲ್ಲಿ ಒಂದು ಏನು ಗ್ಯಾಪ್ ಮಾಡಿತ್ತು, ಇದು ಒಂದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೂತ್ಕೊಳ್ಳುತ್ತೆ 72 to 76 ಲೆವೆಲು. ಜೊತೆಗೆ ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಅಂತ ನೀವು ನೋಡೋದಾದರೂ ಕೂಡ ಈ ಒಂದು ಆಸ್ಪಾಸ್ 86 ಈ ಲೆವೆಲ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಲೆವೆಲ್. ಸೊ ಇಲ್ಲಿ ಒಂದು ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಆಕ್ಷನ್ ಆಗಿರೋ ಲೆವೆಲ್ ಕೂಡ ಇದೆ. ಸೊ ಅನ್ಲೆಸ್ 86ಕ್ಕಿಂತ ಕೆಳಗಡೆ ಬಂದು ಕ್ರೂಡ್ ಕ್ಲೋಸಿಂಗ್ ಆಗಿದ್ರೆ ಆಗ ಬೇರೆ ಥರ ಮಾತು. ಇಲ್ಲ ಅಂತಂದರೆ ಒಂದು ಕಾಷಿಯಸ್ ಟೆರಿಟರಿನಲ್ಲೇ ಇರ್ತಾ ಹೋಗುತ್ತೆ. ಯಾಕಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಇನ್ನೂ ಕೂಡ ಡಿಸ್ರಪ್ಷನ್ಗಳಿದೆ, ಇನ್ನೂ ಶಿಪ್ಗಳೆಲ್ಲ ವ್ಯವಹಾರ ನಡೆಸ್ತಾ ಇಲ್ಲ ಅಂತಲೇ ಸುದ್ದಿ ಬರ್ತಾ ಇದೆ. ಸೊ ಇಂಡಿಯಾದಲ್ಲಿ ನೀವು ನೋಡಿರ್ಬೋದು, ಬೆಂಗಳೂರು, ಮುಂಬೈ, ಹೈದರಾಬಾದ್ ಸುಮಾರು ಕಡೆ ಹೋಟ್ಲೆಲ್ಲ ಮುಚ್ಚುವಂಥ ಸಂದರ್ಭ ಬಂದುಬಿಟ್ಟಿದೆ. ಕಾರಣ ಏನು ಅಂತಂದರೆ ಇಲ್ಲಿ ಗ್ಯಾಸ್ ಸಪ್ಲೈ ಇಲ್ಲ ಅಂತ. ಜೊತೆಗೆ ಆಲ್ಮೋಸ್ಟ್ $2,000 ಆಗಿದೆ ಅಲ್ವಾ ಕಮರ್ಷಿಯಲ್ ಸಿಲಿಂಡರ್ ರೇಟ್, ಇವಾಗ ಜಾಸ್ತಿ $130 ಜಾಸ್ತಿ ಆದಮೇಲೆ. ಸೊ ಈಗ ಸಪ್ಲೈ ಇಲ್ಲ ಅಂತ ಇಲ್ಲಿ ದೊಡ್ಡ ದೊಡ್ಡ ಏನು ಹೋಟೆಲ್ ಚೈನ್ಗಳು, ವಿದ್ಯಾರ್ಥಿ ಭವನ ಆಗಿರ್ಬೋದು, A to B ಆಗಿರ್ಬೋದು, ಪಾಕಶಾಲಾ ಆಗಿರ್ಬೋದು, ಎಲ್ಲರೂ ಕೂಡ ಇನ್ನು 2 ದಿನಕ್ಕೆ ಆಗೋಷ್ಟು ಸಿಲಿಂಡರ್ ಇದೆ ಅಂತ ಬರ್ತಾಯಿತ್ತು. ಇಲ್ಲಿ ಒಂದು ಮುಷ್ಕರ ಮಾಡ್ತೀವಿ ಸಪ್ಲೈ ಶಾರ್ಟೇಜ್ಗೆ ಅಂತ ಈ ಥರನೂ ಕೂಡ ಎಲ್ಲ ಬರ್ತಾಯಿತ್ತು. ಕೆಲವರು 4 ತವ ಇರೋದನ್ನು 2 ತವ ಹಾಕ್ಬಿಟ್ಟು ದೋಸೆನ ಎಷ್ಟು ದಿನ ಆಗುತ್ತೋ ಅಷ್ಟೇನ ತೆಳ್ಳಕ್ಕೆ ನೋಡ್ತಾ ಇದ್ದೀವಿ ಅಂತೆಲ್ಲ ಎಲ್ಲ ಹೇಳಿದರು. ಹಾಗಾಗಿ ಈ ಒಂದು ಡಿಸ್ರಪ್ಷನ್ ಆಗಿರೋದು ನಿಜ. ಯಾಕೆ ಬರೀ ಗ್ಯಾಸಿಗೆ ಆಯಿತು, ಕ್ರೂಡಿಗೆ ಆಗಿಲ್ಲ ಅಂತಂದರೆ, ಕ್ರೂಡ್ನ ಸ್ವಲ್ಪ ಡೈವರ್ಸಿಫೈ ಮಾಡಿದೆ ಇಂಡಿಯಾ. ಒಂದಿಷ್ಟು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಎಮರ್ಜೆನ್ಸಿ ರಿಸರ್ವ್ ಅಂತಲೂ ಕೂಡ ಇಟ್ಟಿರ್ತೀವಿ. ಜೊತೆಗೆ US ಇಂದ ತರಿಸ್ಕೊತೀವಿ, ರಷ್ಯಾದಿಂದ ತರಿಸ್ಕೊತೀವಿ, ಬರೀ ಯುರೋಪಿಯನ್ ಕಂಟ್ರೀಸಿಂದನೇ ಬರ್ತಾ ಇಲ್ಲ. ಬಟ್ ಗ್ಯಾಸ್ ವಿಚಾರದಲ್ಲಿ ಏನಾಗಿದೆ, 80% ಅಲ್ಲಿಂದನೇ ಬರ್ತಾ ಹೋಗುತ್ತೆ ನಮಗೆ. ಹಾಗಾಗಿ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ. ಐ ಥಿಂಕ್ ಇದೆಲ್ಲ ಆಗಿದ್ಮೇಲಿಂದ ಮುಂದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ ದಾರಿಗಳ ಬಗ್ಗೆ ಕಂಪ್ನಿಗಳು ಅಥವಾ ಇಂಡಿವಿಜುವಲ್ ಆಗಿ ಹೋಟೆಲ್ ಚೈನ್ಗಳು ಕೂಡ ಯೋಚನೆ ಮಾಡ್ತಾ ಹೋಗ್ತವೆ. ಕ್ಲೀನ್ ಎನರ್ಜಿ ಸೆಕ್ಟರ್ ತುಂಬ ಒಂದು ಒಳ್ಳೆ ರೀತಿಯಂಥ ಬೂಮ್ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ನೋಡಿ, ಯಾವತ್ತು ನಮ್ಮ ಬುಡಕ್ಕೆ ಬರುತ್ತೆ, ಒಂದು ಆಪತ್ತೊಂದು ಬರುತ್ತೆ, ಅಲ್ಲಿ ತನಕ ಜನ ಯಾರೂ ಯೋಚನೆ ಮಾಡಿರಲ್ಲ. ಈಗ ಕೋವಿಡ್ ಆಗೋ ತನಕನೂ ಕೂಡ ಮನೆಯಿಂದನೂ ಕೆಲಸ ಮಾಡ್ಬೋದು, ಡಿಜಿಟಲ್ ಆಗು ಕೂಡ ಸುಮಾರು ಕೆಲಸ ಮಾಡ್ಬೋದು, ಇಷ್ಟೊಂದು ಇವಾಗ ಆನ್ಲೈನ್ ಸರ್ವಿಸಸ್ಗಳು ಆಗ್ಬೋದು ಅಂತ ಯಾರಿಗೂ ಕೂಡ ಒಂದು ಊಹೆಗೂ ಕೂಡ ಇರಲಿಲ್ಲ. ಇದ್ರೂ ಕೂಡ ಇಷ್ಟೊಂದು ವೇಗವಾಗೆಲ್ಲ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾಕೆ ಆ ಥರ ಬಂತು? ಆ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ವಾ. ಈಗ ಇದೇ ರೀತಿ ಅನಿವಾರ್ಯತೆ ಸೃಷ್ಟಿ ಆಗುತ್ತೆ, ಕ್ರೂಡೇ ಇಲ್ಲ, ಗ್ಯಾಸೇ ಇಲ್ಲ, ಅದನ್ನು ಬಿಟ್ಟು ಕೂಡ ನಾವು ಬದುಕಬೇಕು ಅಂತಂದಾಗ ಆಗ ಜನ ಆಲ್ಟರ್ನೇಟಿವ್ ಕಡೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಅದು ಹೇಗೆ ಲಾಂಗ್ ಡಿಸ್ರಪ್ಷನ್ ಆದರೆ, ಈಗ ತಕ್ಷಣಕ್ಕೆ ನೆರವಾಗಿದ್ದಾಯಿತು ಅಂದರೆ ವಾಪಸ್ ಯಾರು ಕೂಡ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಬಟ್ ಲಾಂಗ್ ಟರ್ಮಲ್ಲಿ ನೋಡಿ, EV ವೆಹಿಕಲ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಸೋಲಾರ್ ಕಡೆ ಆಗಿರ್ಬೋದು, ಗ್ರೀನ್ ಎನರ್ಜಿ ಕಡೆ ಒಂದಿಷ್ಟು ಜಾಸ್ತಿ ಒಂದು ಇಂಪ್ಲಿಮೆಂಟೇಷನ್ಗಳು ಆಗುವಂಥದ್ದು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಇಂಡಿಯಾನು ಕೂಡ ಅದಕ್ಕೋಸ್ಕರ ಈಗ ಎಥನಾಲ್ ಮಿಕ್ಸಿಂಗ್ ಮಾಡಿದ್ದು ಕ್ರೂಡ್ನ ಇಂಪೋರ್ಟ್ ಕಮ್ಮಿ ಮಾಡ್ಕೋಬೇಕು ಅಂತಲೇ. ಅದೇ ರೀತಿಯಾಗಿ ಈಗ ಹೈಡ್ರೋಜನ್ದು ಅಂತ ಒಂದಿಷ್ಟು ಜನ ಶುರು ಮಾಡಿದರು, ಸೋಲಾರ್ ಪ್ಲ್ಯಾಂಟ್ಗಳು, ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಕ್ರೂಡ್ ಮೇಲೆ ತುಂಬ ಅವಲಂಬಿತ ಆಗಿದ್ದೀವಿ ನಾವು. ಹಾಗಾಗಿ ಇಂಡಿವಿಜುವಲ್ ಲೆವೆಲಲ್ಲೂ ಕೂಡ ಸಾಧ್ಯವಾದಷ್ಟು
ಸಾಕಷ್ಟು ಮನೆಗಳಲ್ಲಿ ಇವಾಗ ಸೋಲಾರ್ ಗ್ರಿಡನ್ನು ಹಾಕ್ಸ್ಕೊತಾ ಇದ್ದಾರೆ, ಅದಕ್ಕೋಸ್ಕರ ಉತ್ತೇಜನ ಕೊಡ್ತಾ ಇದ್ದಾರೆ. ಆ ಒಂದು ಪುಷನ್ನು ನೋಡ್ತಾ ಇದ್ದೀರಾ. ಬಟ್ ಇದು ವೈಡ್ ಸ್ಕೇಲಲ್ಲಿ ಇಂಪ್ಲಿಮೆಂಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಹೋಟೆಲ್ಗಳಿಗೆಲ್ಲ ಈಗ ಎಲೆಕ್ಟ್ರಿಕಲ್ಲಿ ಏನಾದ್ರು ಮಾಡೋಕ್ಕಾಗುತ್ತೆ ಅಂದರೆ ಆ ಲೆವೆಲ್ಗೆ ಅಪ್ಗ್ರೇಡ್ ಆಗಿಲ್ಲ ಯಾರು ಕೂಡ, ಮತ್ತು ಅಷ್ಟು ಕಾಸ್ಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ ಆ ಸಿಲಿಂಡರ್ ಕಂಪ್ಯಾರಿಷನಲ್ಲಿ ನೋಡ್ತಾ ಹೋಗೋದಾದರೆ. ಸೊ ನೋಡೋಣ ಮುಂದೆ ಇದೆಲ್ಲ ಯಾವ ಥರ ಇದು ಶೇಪ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಫುಡ್ ಬಿಸ್ನೆಸ್ಸಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಸೊ ಓವರಾಲ್ ಇವತ್ತಿನ ಹೀಟ್ ಮ್ಯಾಪ್ ಅಂತ ನಾವು ನೋಡ್ತಾ ಬರ್ತಾ ಇದ್ದೆ. ಶ್ರೀರಾಮ್ ಫೈನಾನ್ಸು 7.67% ಬಂದಿದೆ. ನಾನು ಏನು ನ್ಯೂಸ್ ಬಂದಿದೆ ಅಂತ ಫಾಲೋ ಅಪ್ ಮಾಡಿಲ್ಲ, ಯಾರಾದರೂ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. 7% ಅಪ್ ಬಂದಿದೆ ಶ್ರೀರಾಮ್ ಫೈನಾನ್ಸಲ್ಲಿ. ಐ ಥಿಂಕ್ ಒಂದು ಒಳ್ಳೆ ಫಾಲ್ ಕೂಡ ಆಗುತ್ತೆ ಇತ್ತೀಚೆಗೆ. ಈಗ ವಾಪಸ್ 1000 ಲೆವೆಲ್ನ ದಾಟಿ ಮೇಲ್ಗಡೆ ಹೋಗಿದೆ. ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಯಿತು. ನೆನ್ನೆ ಜಾಸ್ತಿ ಹೊಡೆತ ತಿಂದಂಥ ಸೆಕ್ಟರು ಯಾವಾಗ ಇದು ಒಂದು ಸ್ವಲ್ಪ ಡಿಸ್ರಪ್ಷನ್ ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟೊತ್ತಿಗೆ ಬಂತು ಈ ಥರ ಆಯಿತು. ಆಯಿಲ್ ಕಂಪ್ನಿಗಳಿಗೆ ಅಯ್ಯೋ ನಮ್ಮ ಮಾರ್ಜಿನಿಗೆ ಮತ್ತೆ ಪೆಟ್ಟು ಬೀಳುತ್ತಲ್ಲ, ಅವರು ಕ್ರೂಡ್ ಜಾಸ್ತಿ ಆದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಲಾಭ ಆ ರೀತಿ ಇರುತ್ತೆ. ಐ ಟಿ ಇಷ್ಟು ದಿನ ಒಂದು ಖುಷಿಯನ್ನು ಕೊಡ್ತಾ ಇತ್ತು, ಇವಾಗೆಲ್ಲ ವಾಪಸ್ ಇದೆಲ್ಲ ಸರಿ ಹೋಗ್ತಾ ಇದೆ ಅಂತಂದರೆ ಮತ್ತೆ ಐ ಟಿ ಕಡೆಗೆ ಬರ್ತಾರಾ, ಇದು ಏನಾಗುತ್ತೆ ಅಂತ ಐ ಟಿನಲ್ಲಿ ಆ ಥರ ಬಂದಿದೆ ನೋಡಿ. ಅದೊಂಥರ ಯಾವುದೋ ಒಂದು ಸೆಕ್ಟರ್ ಒಂದು ಖುಷನ್ ಆಗಬೇಕಲ್ವಾ. ಇನ್ನೊಂದು ಸೆಕ್ಟರ್ ರೊಟೇಷನ್ ಕೂಡ ಆಗ್ತಾ ಇರುತ್ತೆ. ಸೆಕ್ಟರ್ ರೊಟೇಷನ್ ಬಗ್ಗೆ ಆಲ್ರೆಡಿ ಚಾನಲಲ್ಲಿ ಸುಮಾರು ವೀಡಿಯೋಗಳನ್ನು ಮಾತಾಡಿದ್ದೀವಿ. ಬಟ್ ನಿಮಗೆ ಇಯರ್ ಟಿಲ್ ಡೇಟು ಅಥವಾ 1 ಇಯರ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ ಟಾಪ್ ಗೇನರ್ ಸೆಕ್ಟರ್ ಯಾವುದಾಗಿದೆ ಗೊತ್ತಾ? ಆಟೋ ಸೆಕ್ಟರೇ ನಿಫ್ಟಿ 50ನಲ್ಲಿ. ಹಾಗಾಗಿ ಸಹಜವಾಗಿ ಅದರಲ್ಲಿ ಪೇನ್ ಬರುವಂಥದ್ದು ಸಹಜ. ನಿಫ್ಟಿ ಆಟೋ ಸೆಕ್ಟರ್ ಮತ್ತು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲವೊಂದು ಸಿಕ್ಕಾಪಟ್ಟಿ ಒಂದು ಗ್ರೋತ್ ಆಗಿರೋದು ಲಾಸ್ಟ್ 1 ಇಯರಲ್ಲಿ ಇದೆ. ಅಫ್ಕೋರ್ಸ್ ಡಿಫೆನ್ಸಲ್ಲೂ ಕೂಡ ಇದೆ. ಐ ಟಿ ಮೊದಲಿಂದಲೂ ಸ್ಟ್ರಗಲ್ ಆಗಿದೆ. ಹಾಗಾಗಿ ಸೆಕ್ಟರ್ ರೊಟೇಷನ್ ಆಗಬೇಕಾದ್ರೂ ಕೂಡ ಏನು ಮಾಡ್ತಾರೆ, ಎಲ್ಲಿಂದ ದುಡ್ಡು ತೆಗೆಯೋಕೆ ನೋಡ್ತಾರೆ, ಯಾವ ತುಂಬ ರ್ಯಾಲಿ ಆಗಿದೆ ಪ್ರಾಫಿಟಲ್ಲಿಯೋ ಅದರಿಂದ ದುಡ್ಡು ತಗೊಳಕ್ಕೆ ನೋಡ್ತಾರೆ. ಈಗ ಗೋಲ್ಡ್ ಸಿಲ್ವರ್ ಕಥೆನೂ ಅದೇ ಆಗಿದ್ದು. ಯಾವಾಗ ಇದರಲ್ಲೆಲ್ಲ ಡಿಸ್ರಪ್ಷನ್ ಬಂತು, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗುತ್ತೆ ಅಂತ ಸೂಚನೆ ಬಂತು, ಗೋಲ್ಡ್ ಸಿಲ್ವರಲ್ಲಿ ಪೊಸಿಷನ್ನ ಬುಕ್ ಮಾಡಿಕೊಂಡು ಮಾರ್ಜಿನ್ ರಿಕ್ವೈರ್ಮೆಂಟು ಈ ಥರ ಎಲ್ಲ ಮಾಡುವಂಥದ್ದು. ಅದು ಅಷ್ಟು ಸುಲಭ ಇರೋದಿಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋದಕ್ಕೆ. ಎವ್ರಿ ಫೋರ್ಟ್ನೈಟ್ ಬೇಸಿಸಲ್ಲಿ ಸೆಬಿಯಿಂದ ಡೇಟಾ ಬರ್ತಾ ಹೋಗುತ್ತೆ. ಏನು ಮಾಡಿದ್ದಾರೆ FIಗಳು, ಎಲ್ಲಿ ಜಾಸ್ತಿ ಮಾಡಿದ್ದಾರೆ, ಎಲ್ಲಿ ಕಮ್ಮಿ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಚಾನಲ್ನಲ್ಲಿ FIDI ಮಾಹಿತಿ ಸರಿಯಾಗಿ ತಿಳಿಯೋದು ಹೇಗೆ ಅಂತ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಯಾವುದು ಅಂತ ಮಾತಾಡ್ಕೋಬೋದು. ಇನ್ಫೋಸಿಸ್ ಅಂತ ಕಾಣಿಸುತ್ತೆ. ಟಾಪ್ ಗೇನರು ಶ್ರೀರಾಮ್ ಫೈನಾನ್ಸು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋಣ. ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ಇವತ್ತು ಲಾರ್ಜ್ಲಿ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಸೋಲಾರ್ ಇಂಡಸ್ಟ್ರೀಸು 1.72% ಕರೆಕ್ಷನ್ ಬರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಟಾಪ್ ಗೇನರ್ ಅಂದರೆ ಇವತ್ತು ಹುಡುಕೋದು ಸ್ವಲ್ಪ ಕಷ್ಟ ಇದೆ. ಯಾವುದು CG ಪವರ ಅಥವಾ PFC ಅಂತ ಕಾಣಿಸುತ್ತೆ. PFC REC ಸರ್ ನೀವು ಕಮೆಂಟ್ ಮಾಡಿದ್ರಿ, ನಾನು ತಿಳಿಸೋದು ಮರ್ತೋದೆ. PFC ಮತ್ತು REC ಮರ್ಜರ್ ಪ್ಲಾನ್ ಇದೆ, ಇದರಲ್ಲಿ ಇನ್ವೆಸ್ಟೆಡ್ ಆಗಿದ್ದೀನಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನಾನು ಫಾಲೋ ಅಪ್ ಮಾಡಿ ನಿಮಗೆ ಹೇಳ್ತೀನಿ ಏನು ಅಂತ. ಅದೇ ರೀತಿ IRFCನಲ್ಲಿ ಕೂಡ IRFC ರೈಲ್ವೆ ಅಂತೆಲ್ಲ ನೆನಪಾದಾಗ ಫೈನಾನ್ಸ್ ಅಂದಾಗ ನೆನಪಾಯಿತು. ಇಲ್ಲಿ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮಲ್ಲಿ ಹೋಗೋಕ್ಕೆ ಯೋಚನೆ ಮಾಡ್ತಾ ಇದ್ದಾರಂತೆ. ಯಾವುದರಲ್ಲಿ? ಎಸ್ಪೆಷಲಿ ಬುಲೆಟ್ ಟ್ರೈನ್ಗಳಲ್ಲಿ. ಇಂಡಿಯಾದಲ್ಲಿ ಸಕ್ರಿಯವಾಗಿ ಬುಲೆಟ್ ಟ್ರೈನ್ ಎಲ್ಲರೂ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂದರೆ ಇಲ್ಲ. ಒಂದು ಅಹಮದಾಬಾದಿಂದ ಮುಂಬೈಗೆ ಮಾಡಬೇಕು ಅಂತಂದರೂ ಅದು ಅರ್ಧಕ್ಕೆ ನಿಂತು ಹೋಗಿದೆ. ಕಾರಣ ಏನು ಅಂತ ಕೇಳಿದ್ರೆ ಗೌರ್ಮೆಂಟ್ಗಳಿಗೆ ಲ್ಯಾಂಡ್ ಎಕ್ವಿಸಿಷನ್ ಆಗ್ತಾ ಇಲ್ಲ. ಮೊದಲು ಶಿವಸೇನಾ ಗೌರ್ಮೆಂಟ್ ಇತ್ತು, ಈಗ ಇನ್ನೊಂದು ಗೌರ್ಮೆಂಟ್ ಬಂದಿದೆ, ಲ್ಯಾಂಡ್ ಎಕ್ವಿಸಿಷನ್ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಅಂದರೆ ಲ್ಯಾಂಡು ರೈಲ್ವೆ ಲ್ಯಾಂಡನ್ನೇ ಕೊಡ್ತಾರಂತೆ. ಆದರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ನ ಮಾಡಿ ಅಲ್ಲಿ ಅದನ್ನ ತ್ವರಿತವಾಗಿ ಆ ಬುಲೆಟ್ ಟ್ರೈನ್ನ ಜಾರಿಗೊಳಿಸೋದಕ್ಕೆ ಪ್ರೈವೇಟಿಗೆ ಕೊಡ್ತಾರೆ ಅಂತ ಬರ್ತಾ ಇದೆ. ಸೊ ಬುಲೆಟ್ ಟ್ರೈನ್ಗಳು ಐ ಥಿಂಕ್ ಒಂದು 6 ಬುಲೆಟ್ ಟ್ರೈನ್ ಮಾರ್ಗಗಳನ್ನು 4000 ಕಿಲೋಮೀಟರ್ ರೇಂಜನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಬಂದಿತ್ತು. ಬೆಂಗಳೂರಿಂದ ಏನಾದರೂ ಇದೆಯಾ, ಕರ್ನಾಟಕದಿಂದ ಏನಾದರೂ ಇದೆಯಾ ಅಂದರೆ ಬೆಂಗಳೂರು ಟು ಹೈದರಾಬಾದು ಮತ್ತು ಬೆಂಗಳೂರು ಟು ಚೆನ್ನೈ ಅಂತ ಕಾಣಿಸುತ್ತೆ. 2 ರೂಟ್ಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬುಲೆಟ್ ಟ್ರೈನಿಗೆ ಅಂತ ಬಂದಿತ್ತು. ಒಟ್ಟು 6 ರೂಟ್ಗಳು ದೇಶಾದ್ಯಂತ ಸುಮಾರು 4000 ಕಿಲೋಮೀಟ್ರಿಗೆ ಅಂತ ಅದು ತಿಳ್ಸಕ್ಕೆ ಮರ್ತೋಗಿತ್ತು. ಅದೊಂದು ಅಪ್ಡೇಟ್ ಬಂದಿತ್ತು ರೈಲ್ವೆ ಸೆಕ್ಟರ್ ಸ್ಪೆಸಿಫಿಕ್ ಅಂತ ನೋಡೋದಾದರೆ. ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳು ಪಾಸಿಟಿವ್ ಆಗಿದೆ. ಡಿಫೆನ್ಸ್ ಸೆಕ್ಟ್ರಲ್ಲಿ ನಡೆಯುವಾಗ ಯುದ್ಧ ಈ ಥರ ಅಂತೆಲ್ಲ ಆದಾಗ ಡಿಫೆನ್ಸ್ ಸೆಕ್ಟರ್ ಜನರಲಿ ಫೋಕಸ್ಸಿಗೆ ಬಂದೇ ಬರ್ತಾ ಹೋಗುತ್ತೆ. ಹಾಗಾದರೆ ಎಲ್ಲ ಡಿಫೆನ್ಸ್ ಸೆಕ್ಟರ್ಗಳು ಒಂದು ಕ್ವಾಲಿಟಿ ಲೆವೆಲಲ್ಲಿ ಇದೆಯಾ ಅಂದರೆ ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಕೆಲವೊಂದು ಈಗಲೂ ಕೂಡ ಕಾಸ್ಟ್ಲಿ ಲೆವೆಲಲ್ಲೇ ಇದೆ. ಹಾಗಾಗಿ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಅನಾಲಿಸಿಸ್ನ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಅದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಕೇಳ್ಕೊತೀನಿ. ಸೊ ಐ ಥಿಂಕ್ PFCನ ಇವತ್ತಿನ ಟಾಪ್ ಗೇನರ್ 4.93% ಅಪ್ ಬಂದಿತ್ತು. ಅದೇ ರೀತಿಯಾಗಿ ಸೋಲಾರ್ ಇಂಡಸ್ಟ್ರಿ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ಸೊ ಓವರಾಲ್ ನಿಫ್ಟಿ ನೋಡೋದಾದರೆ ಇವತ್ತು 24,200 ಮೇಲೆ ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್. ಗಿಫ್ಟ್ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಇಂಡಿಯಾ ವಿಕ್ಸು ಆಲ್ಮೋಸ್ಟ್ 19% ಇವತ್ತು ಸ್ಲ್ಯಾಶ್ ಆಯಿತು. ಸೊ ಅದು ಮಾರ್ಕೆಟ್ಗೆ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಇಂಡೆಕ್ಸ್ಗಳು ಕೂಡ ಮೇಲ್ಗಡೆ ಹೋಗಿದೆ. ಬ್ಯಾಂಕ್ ನಿಫ್ಟಿ ಇವಾಗ 57,000 ಹತ್ತಿರ ಬಂದಿದೆ. ಸೆನ್ಸೆಕ್ಸ್ 78,000 ಕ್ರಾಸ್ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ 13,000 ಚಿಲ್ಲರಲ್ಲಿದೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ 26,500ನ ದಾಟಿದೆ. ಬ್ರೆಂಟು 89-90 ಆಸ್ಪಾಸಲ್ಲಿ ನಡೀತಾ ಇದೆ. ಗೋಲ್ಡ್ ಸಿಲ್ವರ್ ಎರಡೂ ಕೂಡ ಇವತ್ತು ಅಪ್ ಮೂಮೆಂಟನ್ನು ಕೊಟ್ಟಿತ್ತು. ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಕರೆಕ್ಷನ್ ಆಗಿರೋ ಥರ ಬಂದಿದೆ. ಬಿಟ್ಕಾಯ್ನು 70,000 ಟೆರಿಟರಿನ ವಾಪಸ್ ಬಂದು ಕ್ಲೈಮ್ ಮಾಡ್ಕೊಂಡಿದೆ. ಕಾಪರಲ್ಲೂ ಕೂಡ ಇವತ್ತು 1% ಅಪ್ ಮೂಮೆಂಟ್ ಬಂದಿದೆ. ಓವರಾಲ್ ರುಪಿ ಕೂಡ ಸ್ವಲ್ಪ ಅಪ್ರಿಷಿಯೇಟ್ ಆಗಿ ಇವಾಗ ₹92.50 ಎಲ್ಲ ಹೋಗಿದ್ದು ಇವಾಗ ₹91.88 ಬಂದಿದೆ. ಆಲ್ ಲುಕಿಂಗ್ ಗುಡ್. ಬಟ್ ಇದು ತಾತ್ಕಾಲಿಕನ ಅಥವಾ ಇದೇ ರೀತಿ ಮುಂದುವರಿತಾ ಅನ್ನೋದು ಅಲ್ಲಿ ಸಿಚುವೇಶನ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ತಗೋಗುತ್ತೆ. ಒಂದು ವೇಳೆ ಇದು ಹಿಂದಕ್ಕೆ ಹೋಗೇ ಬಿಟ್ಟರು ಅಂತಂದರೆ ಮಾರ್ಕೆಟಲ್ಲಿ ಶಾರ್ಪ್ ರಿಕವರಿ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ.
ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಏನಾದರೂ ಕನ್ಫರ್ಮೇಷನ್ ಆಗಿದೆಯಾ ಅಂತಂದರೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಆಗಿಲ್ಲ. ಈಗಲೂ ಕೂಡ ಒಂದು ಕಾಷನ್ ಟೆರಿಟರಿನಲ್ಲೇ ಇದೆ ಮಾರ್ಕೆಟು, ಅದನ್ನ ನಾವು ಮರೆಯೋಕ್ಕೆ ಹೋಗೋದು ಬೇಡ. ಅದೇ ರೀತಿಯಾಗಿ ಓವರಾಲ್ ನೋಡ್ಕೊಂಬರೋದಾದರೆ ಇವತ್ತು FID ಡೇಟಾ ಬಂದಿದೆಯಾ? ಮೋಸ್ಟ್ಲಿ ಬಂದಿರಲ್ಲ, ಬೇಗ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ನಿನ್ನೆ FIಗಳು 6,000 ಕೋಟಿನ ಸೆಲ್ ಮಾಡಿದ್ರು, DIಗಳು 9,000 ಕೋಟಿನ ಬೈ ಮಾಡಿದ್ರು. ಓವರಾಲ್ ಈ ಮಂತಲ್ಲೂ ಅಂತ ನೋಡೋದಾದ್ರೂ ಕೂಡ FIಗಳು ವಾಪಸ್ ನೆಟ್ ನೆಗೆಟಿವ್ ಆಗಿ ಆಗಿದ್ದಾರೆ ಅಂತ ಅನ್ಕೊತೀನಿ. ಸೊ ಓವರಾಲ್ ಇವತ್ತಿನ ನಿಫ್ಟಿ 50 ಚಾರ್ಟ್ ನೋಡೋದಾದರೆ, ಅಂದರೆ ನಿಮ್ಮ OI ನೋಡೋದಾದರೆ 24,200 ಹಗ್ಗ ಜಗ್ಗಾಟಿತ್ತು. ಕೊನೆಯ ಮೂಮೆಂಟಲ್ಲಿ ಒಂದು ಸ್ವಲ್ಪ ಅಪ್ಮೆಂಟ್ ಬಂದು 24,250 ಕ್ಲೋಸ್ ಆಗಿದೆ. ಮ್ಯಾಕ್ಸ್ ಪೇನ್ ಅಂದರೆ ಏನು ಅಂತ ಒಬ್ರು ಕೇಳ್ತಾ ಇದ್ರಿ. ಸರ್, ಯಾವ ಸ್ಟ್ರೈಕಲ್ಲಿ ಪೊಸಿಷನ್ ಕ್ಲೋಸ್ ಆದರೆ ಜಾಸ್ತಿ ಜನಕ್ಕೆ ಲಾಸ್ ಆಗುತ್ತೆ, ಅಂದರೆ ಎಸ್ಪೆಷಲಿ ಆಪ್ಷನ್ ಬಯರ್ಸಿಗೆ ಲಾಸ್ ಆಗುತ್ತೆ ಅನ್ನೋದನ್ನ ಮ್ಯಾಕ್ಸ್ ಪೇನ್ ಅಂತ ಕರೀತಾರೆ. ಅದು ಎಗೇನ್ ಬೇಸ್ಡ್ ಆದ OI ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಅಂದರೆ ಈ ಝೋನಲ್ಲಿ ಮುಗಿತು ಅಂತಂದರೆ ಸುಮಾರು ಜನ ಪೊಸಿಷನ್ ಅಲ್ಲಿರೋದ್ರಿಂದ ಆ ರೀತಿ ಆಗುತ್ತೆ ಅಂತ. ಓಪನ್ ಇಂಟ್ರೆಸ್ಟೂ ಕೂಡ ಇದು ಸೆಲ್ಲರ್ಸ್ ಡೇಟಾ ಅಂತಲೇ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಒಂದು ಓಪನ್ ಇಂಟ್ರೆಸ್ಟ್ ಅಂತ ಆಗಬೇಕು ಅಂದರೆ ಅಲ್ಲಿ ಒಂದು ಬೈ ಒಂದು ಸೆಲ್ ಆದರೆ ಅದು 1 ಪಾಯಿಂಟನ್ನು ಜಾಸ್ತಿ ಮಾಡುತ್ತೆ OIಯಲ್ಲಿ, ಆಯಿತಾ. ಬೈಯರ್ಸ್ಗಿಂತ ಇದು ಸೆಲ್ಲರ್ಸೇ ಜಾಸ್ತಿ ಅಂತ ನಾವು ಯಾಕೆ ನೋಡ್ತೀವಿ ಅಂತಂದರೆ, ಸೆಲ್ಲರ್ಸಿಗೆ ಜಾಸ್ತಿ ಕ್ಯಾಪಿಟಲ್ ಬೇಕು, ಜಾಸ್ತಿ ಮಾರ್ಜಿನ್ ಬೇಕು. ಸೊ OI ಡೇಟಾನ ಆ ದೃಷ್ಟಿಯಿಂದ ನೋಡೋದಾದರೆ ಕಂಪೇಟಿವ್ಲಿ ಸೇಫ್ ಅಲ್ವಾ. ಅಂದರೆ ಯಾರೋ ತುಂಬ ಜಾಸ್ತಿ ದುಡ್ಡು ಹಾಕಿ ಇನ್ನು ಈ ಥರ ಪೊಸಿಷನ್, ಇಲ್ಲಿ ರೆಸಿಸ್ಟೆನ್ಸು ಇಲ್ಲಿ ಸಪೋರ್ಟ್ ಅಂತ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ನಿಜ ಆಗಿರುವಂಥ ಸಾಧ್ಯತೆ ಜಾಸ್ತಿ ಅನ್ನೋದಕ್ಕೋಸ್ಕರ ಆ ರೀತಿ ನೋಡ್ತಾ ಹೋಗ್ತೀವಿ. ನೆನ್ನೆ ಒಬ್ಬರು ಕೇಳಿದ್ರಿ, ಕೊನೆ ಟೈಮಲ್ಲಿ ಪುಟ್ OIನಲ್ಲಿ ಡಿಕ್ರೀಸ್ ಆಗಿದೆ, ಪುಟ್ OIನಲ್ಲಿ ಕಮ್ಮಿ ಆಗಿದೆ, ಮಾರ್ಕೆಟು ಸ್ವಲ್ಪ ಮೇಲ್ಗಡೆ ಕೊಟ್ಟಿದೆ ಅಂದರೆ ಅದು ಬುಲ್ಲಿಶ್ ಸೆಂಟಿಮೆಂಟ್ ತೋರಿಸುತ್ತಾ, ಬೇರಿಶ್ ಸೆಂಟಿಮೆಂಟ್ ತೋರಿಸುತ್ತಾ ಅಂದರೆ ನೋಡಿ, ಪ್ರೈಸು ಮೇಲ್ಗಡೆ ಹೋಗಿ ಪ್ರೈಸ್ ಮೇಲ್ಗಡೆ ಹೋಗಿ ನಿಮಗೆ ಪುಟ್ OI ಕಮ್ಮಿ ಆಗಿದೆ ಅಂತಂದರೆ ಅರ್ಥ ಏನು ಅಂದರೆ, ಪುಟ್ OI ಅಂದರೆ ಅದು ಸಪೋರ್ಟ್ ಅಂತ ಇಟ್ಟಿದ್ದವರು, ಅದು ಸಪೋರ್ಟ್ ಅಂತ ಇಟ್ಟಿರೋ ಥರ ನಾನು ನೋಡ್ತೀನಿ. ಯಾಕೆಂದರೆ OIನ ಆಪ್ಷನ್ ಸೆಲ್ಲರ್ಸ್ ಡೇಟಾ ಅಂತಲೇ ನಾನು ನೋಡ್ತಾ ಹೋಗ್ತೀನಿ. ಆದರೆ ಪುಟ್ OI ಇದೆ ಅಂತಂದರೆ ಅಲ್ಲಿ ಪುಟ್ ಸೆಲ್ ಕೂಡ ಮಾಡಿರ್ಬೋದು ಅಥವಾ ಪುಟ್ ಬೈ ಕೂಡ ಮಾಡಿರ್ಬೋದು. ಅದು ಕಮ್ಮಿ ಆಗಿದೆ ಅಂದರೆ ಅರ್ಥ ಏನು, ಪುಟ್ ಬೈ ಮಾಡಿರೋರು ಕಮ್ಮಿ ಆಗಿದೆ ಅಂದರೆ ಅರ್ಥ ಏನು ಅಂದರೆ, ನೆಗೆಟಿವ್ ಆಗಿದೆ ಅಂತ ಹೇಳಿರೋರು ಕಮ್ಮಿ ಮಾಡಿದ್ದಾರೆ ಅವ್ರ ಪೊಸಿಷನ್ನ, ಪುಟ್ ಆಪ್ಷನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತ. ಪುಟ್ ಆಪ್ಷನ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಪುಟ್ ಆಪ್ಷನ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಆಪ್ಷನ್ ಬೈಯಿಂಗ್ ದೃಷ್ಟಿಯಿಂದ ಪುಟ್ ಆಪ್ಷನ್ ಅಂದರೆ ನೀವು ಒಂದು ನೆಗೆಟಿವ್ ಕಡೆ ಹೋಗ್ತಾ ಇದ್ದಾರೆ ಅಂದರೆ ಪುಟ್ ಆಪ್ಷನ್ನ ಬೈ ಮಾಡ್ತೀರಾ. ಪುಟ್ ಆಪ್ಷನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ನೆಗೆಟಿವ್ ಹೋಗ್ತಾ ಇಲ್ಲ ಅಂತ ಅರ್ಥ ಆಯಿತು ಆಪ್ಷನ್ ಬೈಯರ್ ದೃಷ್ಟಿಯಿಂದ. ಆಪ್ಷನ್ ಸೆಲ್ಲರ್ ದೃಷ್ಟಿಯಿಂದ ಪುಟ್ ಆಪ್ಷನ್ಗಳನ್ನು ಯಾಕೆ ಸೆಲ್ ಮಾಡ್ಕೋಬೇಕು ಅವರು ಅಂತ ನೀವು ನೋಡ್ತಾ ಬರೋದಾದರೆ ನೋಡಿ, ಒಂದು ಮಾರ್ಕೆಟು ಬೇರಿಶ್ ಹೋಗ್ತಿದ್ದಾಗ ಏನಾದರೂ ಅವರು ಪುಟ್ ಆಪ್ಷನ್ಗಳನ್ನು ತೊಗೊಂಡಿದ್ರು ಅಂದರೆ ಅದರ ಪ್ರೀಮಿಯಮ್ಗಳು ತುಂಬ ಇರುತ್ತೆ. ಮಾರ್ಕೆಟ್ ಒಂದು ಬುಲಿಶ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತಂದರೆ ಅದನ್ನು ಫಸ್ಟ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಅದನ್ನ ರಿಸ್ಕಿ ಯಾವುದಿರುತ್ತೋ ಅದನ್ನು ಹತ್ತಿರದಲ್ಲಿ ಸ್ಟ್ರೈಕ್ ಇರೋದನ್ನು ಬುಕ್ ಮಾಡಿಕೊಂಡು ಇನ್ನು ಹಿಂದಕ್ಕೆ ಹೋಗ್ತಾರೆ, ಸೇಫ್ಟಿ ಝೋನಿಗೆ ಹೋಗ್ತಾರೆ. ಹಾಗಾಗಿ ಆಪ್ಷನ್ ಸೆಲ್ಲರ್ಸ್ ದೃಷ್ಟಿಯಿಂದನೂ ಕೂಡ ಪುಟ್ ಆಪ್ಷನ್ಗಳಲ್ಲಿ ಏನಾಗ್ತಾ ಹೋಗುತ್ತೆ, ಪೊಸಿಷನ್ಗಳು ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ. ಹಾಗಾಗಿ ಈಸಿ ಮಾನದಂಡ ಏನು ಅಂದರೆ, ಪ್ರೈಸ್ ಮೇಲೆ ಹೋಗಿದ್ದಕ್ಕೆ ಪುಟ್ ಆಪ್ಷನ್ಗಳು ಕಮ್ಮಿ ಆಗಿದೆ ಅಂದರೆ ಆವಾಗ ಏನರ್ಥ, ನಮ್ಮಲ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಆಗಿದೆ ಅಂತಲೇ ಅರ್ಥ. ಅದೇ ಪ್ರೈಸು ಕೆಳಗಡೆ ಹೋಗಿ ಆ ಥರ ಏನಾದರೂ ಚೇಂಜಸ್ ಆಗಿತ್ತು ಅಂತಂದರೆ ಆಗ ಅದನ್ನ ನಾವು ಬೇರೆ ಸೆಂಟಿಮೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಅದೇನಾದರೂ ಪುಟ್ OI ಕೂಡ ಕಮ್ಮಿ ಆಗ್ತಾ ಇದೆ, ಪ್ರೈಸು ಕೂಡ ಫಾಲ್ ಆಗ್ತಾ ಇದೆ ಅಂತಂದರೆ ಆಗ ನಾವು ಏನಂತ ಹೋಗ್ಬೋದು, ಅದನ್ನ ಬೇರೆ ಸೆಂಟಿಮೆಂಟ್ ಅಂತ ಹೋಗ್ಬೋದು. ಅದು ಎಗೇನ್ ಏನಂತ ಒಂದು ಅಸಂಪ್ಷನ್ ಅಂದರೆ, ಜನ ಇನ್ನೂ ಇರೋದ್ರಿಂದ, ಅಂದರೆ ಅದು ಇನ್ ದ ಮನಿ ಆಗೋದ್ರಿಂದ ಪುಟ್ ಆಪ್ಷನ್ಗಳು ಅಲ್ಲಿಂದ ಇನ್ನೂ ಔಟ್ ಆಫ್ ದ ಮನಿನ ಜನ ಬೈ ಮಾಡ್ತಾ ಹೋಗ್ಬೋದು ಆಪ್ಷನ್ ಬೈಯರ್ಸ್ ಅಂತ. ಅದೇ ರೀತಿ ಆಪ್ಷನ್ ಸೆಲ್ಲರ್ಸು ತಮ್ಮ ಪೊಸಿಷನ್ಗಳನ್ನ ಸ್ಕ್ವೇರ್ ಆಫ್ ಮಾಡ್ಕೊತಾ ಇದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಇಂಥ ಫಿಕ್ಸ್ ಮಾನದಂಡ ಅಂತಿಲ್ಲ, ಮಾರ್ಕೆಟ್ ಏನು ಮೂವ್ಮೆಂಟ್ ಮಾಡಿದ್ದಕ್ಕೆ OIನಲ್ಲಿ ಚೇಂಜ್ ಆಗ್ತೀನಿ ಅದ್ರ ಮೇಲೆ ನಾವು ಅನಾಲಿಸಿಸ್ನ ಮಾಡಬೇಕಾಗ್ತಾ ಹೋಗುತ್ತೆ. ಎಗೇನ್ ವೆರಿ ಡೈನಾಮಿಕ್ ಡೇಟಾ OI ಅನ್ನೋದು ಹಿಂಗೆ ಆಗ್ತಾ ಇದೆ ಅನ್ನೋದನ್ನು ನೋಡೋಕ್ಕೆ ಸುಮಾರು ಒಂದನ್ನು ಜೊತೆಗೆ ನಾನು ಕೋರಿಲೇಷನ್ ಇಟ್ಕೊಂಡು ನೋಡಬೇಕಾಗುತ್ತೆ. ಸಪೋರ್ಟ್ ರೆಸಿಸ್ಟೆನ್ಸು, ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗಿದೆ ಅನ್ನೋ ನೋಡ್ಕೊಂಡು ನೋಡಬೇಕಾಗುತ್ತೆ. ಬಟ್ ಲೈವ್ ಮಾರ್ಕೆಟಲ್ಲಿ OI ಡೇಟಾ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಓವರಾಲ್ ಅದನ್ನು ಬಿಟ್ಟು ಅಂತ ನೋಡ್ತಾ ಬರ್ತದೆ, ಇದರಲ್ಲಿ ಇಂಟ್ರಾಡೇ ಬೂಸ್ಟರ್ಸ್ ಅಂತ ಒಂದಿದೆಯಲ್ಲ, ಅದನ್ನು ನೋಡ್ಕೊಂಡು ಬಂದ್ಬೋಣ. ಅದರಲ್ಲಿ ನಿಮಗೆ ಸೆಕ್ಟರ್ ವೈಸ್ ಡೇಟಾ ಸಿಗ್ತಾ ಹೋಗುತ್ತೆ. ನೋಡಿ, ಇವತ್ತು ಎಲ್ಲ ಆಲ್ಮೋಸ್ಟ್ ಸೆಕ್ಟರ್ಗಳೆಲ್ಲ ಗ್ರೀನ್ ಆಗಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಸೆಕ್ಟರು 3.2% ಅಪ್ ಬಂದಿದೆ. ಅದೇ ರೀತಿ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್, ಅಂದರೆ 0.31% ಕರೆಕ್ಷನ್ ಇದೆ. ಮೋಸ್ಟ್ ಆಫ್ ದ ಸೆಕ್ಟರ್ಸ್ಗಳು ಇವತ್ತು ಪಾಸಿಟಿವ್ ಆಗಿತ್ತು. ಐ ಥಿಂಕ್ ಹೈಯೆಸ್ಟ್ ಗೇನರ್ ಅಂದರೆ ಇವತ್ತು ಅಕ್ರಾಸ್ ದ ಸೆಕ್ಟರಲ್ಲಿ ಡಿಕ್ಸಾನ್ 12.2% ಅಪ್ ಬಂದಿದೆ. ಡಿಕ್ಸಾನು ಸೆಮಿಕಂಡಕ್ಟರ್ ರಿಲೇಟೆಡ್ ಸ್ಟಾಕು. ಅದೇ ರೀತಿ ಪಾಲಿಕ್ಯಾಬ್ 6.23% ಅಪ್ ಬಂದ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಐ ಥಿಂಕ್ ಇದು ಎಲ್ಲ F&O ಎಲಿಜಿಬಲ್ ಸ್ಟಾಕ್ಸ್ಗಳನ್ನು ಕೊಡುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಸೊ ಅಥವಾ ನಿಫ್ಟಿ 500 ಸ್ಟಾಕ್ಸ್ ಕೂಡ ಆಗಿರ್ಬೋದು, ನಾನು ಚೆಕ್ ಮಾಡಬೇಕು ಅದನ್ನ. ಸೊ ಅದನ್ನು ಬಿಟ್ಟು IPO ಅಂತ ನಾವು ನೋಡ್ತಾ ಬರೋದಾದರೆ ರಾಜಪುತಾನ ಸ್ಟೇನ್ಲೆಸ್ IPO ಅಂತ ಪಾರ್ಟಿಸಿಪೇಷನ್ ಆಗಿಲ್ಲ. ಇನೋವೇಷನ್ IPO ಅದಕ್ಕೂ ಕೂಡ ಅಂತ ಪಾರ್ಟಿಸಿಪೇಷನ್ ಆಗಿಲ್ಲ. ಸೊ ಯಾವತ್ತು ನಿನ್ನೆಯಿಂದ ಶುರುವಾಗಿದೆ, ಇದು ಇವತ್ತಿಂದ ಶುರುವಾಗಿದೆ. ಸೊ ಅದರ ಬಿಟ್ಟು ಅಪ್ಕಮಿಂಗ್ IPO ಅಂತಂದರೆ NSE IPOಗಳದ್ದು ಒಂದಿಷ್ಟು ಇಶ್ಯೂ ಆಗಿದೆ ಈ ಥರ ಅಂತಲೂ ಕೆಲವು ಹೇಳಿದ್ರಿ. ಇನ್ನು ಬರೋಕ್ಕಿದೆ NSE IPO, ನೋಡೋಣ ಬಂದಾಗ ಏನಾಗುತ್ತೆ ಅಂತ. ಸೊ ನಿನ್ನೆ ತನಕ ಈ ಥರ ಇತ್ತು ಕ್ಲೈಂಟ್ ಸೆಂಟಿಮೆಂಟು. ಇವತ್ತೇನಾದರೂ ಚೇಂಜ್ ಆಗಿದೆಯಾ, ಇವ್ರು ಬೇರೆ ಅವ್ರು ಬುಲಿಶ್ ಆಗಿದ್ದಾರಾ, ಇನ್ನೂ ಡೇಟಾ ಬಂದಿಲ್ಲ, ಬಂದಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಮಂತ್ಲಿ ಬೇಸಿಸ್ ಅಂತ ನೋಡೋದಾದರೆ FIಗಳು 28,000 ಕೋಟಿ ಆಲ್ರೆಡಿ ಮಾರಿಬಿಟ್ಟಿದ್ದಾರೆ ಮಾರ್ಚಲ್ಲಿ. DIಗಳು ಇದೆಲ್ಲ ಅಗ್ರೆಸಿವ್ ಆಗಿ 41,000 ಕೋಟಿ ಬೈ ಮಾಡಿದ್ದಾರೆ. ಇನ್ನೂ 10 ದಿನ ಆಗಿದೆ ಅಷ್ಟೇ ಈ ತಿಂಗಳಲ್ಲಿ. ಸೊ ವೆರಿ ವಾಲಟೈಲ್ ಮಂತ್. ಫೆಬ್ರವರಿ ಕೂಡ ಅದೇ ರೀತಿಯಾಗಿತ್ತು, ಮಾರ್ಚ್ ಕೂಡ ಅದೇ ರೀತಿ ಆಗಿದೆ. ನೋಡೋಣ ಯಾವ ರೀತಿಯಾಗಿ ಸೆಟ್ಲ್ ಆಗ್ತಾ ಹೋಗುತ್ತೆ, ಏನು ಕತೆ ಅನ್ನೋದನ್ನು. ಇದಿಷ್ಟು ಇವತ್ತಿನ
ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಇಂಟೆಂಟ್ ಜೊತೆಗೆ ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.